ಪ್ರಿಯ ವೀಕ್ಷಕರೇ, ಲೈಫ್ ಸ್ಟೈಲ್ ಅಂದರೆ ಜೀವನ ಶೈಲಿ, ಕಳೆದು ಹೋಗುತ್ತಿರುವಂತಹ ಆರೋಗ್ಯಕರ ಜೀವನ ಶೈಲಿ. ಈಗಿನ ಕಾಲದಲ್ಲಿ ನಮ್ಮ ಜೀವನ ಶೈಲಿ ಎಂಬುದು ತುಂಬಾ ಬದಲಾಗಿ ಬಿಟ್ಟಿದೆ. ಪೇಟೆ ಮಂದಿಯ ಜೀವನ ಶೈಲಿ ಹೇಗೋ ಆಧುನಿಕತೆಯಾಗಿದೆ. ಅದೇ ಆಧುನಿಕತೆ ಎಂಬುದು ಹಳ್ಳಿಯನ್ನು ಆವರಿಸಿಕೊಳ್ಳುತ್ತಿದೆ. ಆದರೆ ಹಳ್ಳಿ ಗ್ರಾಮೀಣ ಭಾಗದವರು ನಮ್ಮತನವನ್ನು ಎಂದು ಮರೆಯಬಾರದು. ಸಂಸ್ಕೃತಿ ಸಂಪ್ರದಾಯವನ್ನು ಇಲ್ಲಿ ಕಳೆದಂಥ ಸುಂದರ ಕ್ಷಣದ ದಿನಗಳನ್ನು ಮರೆಯಬಾರದು. ಜೀವನ ಶೈಲಿ ಎಂಬುದು ಇತ್ತೀಚಿನ ದಿನಗಳಲ್ಲಿ ಹೊಸ ಹೊಸ ಬಟ್ಟೆ, ಹೊಸ ಹೊಸ ಮಾತು, ಹೊಸ ತಿಂಡಿಗಳು, ಈ ರೀತಿಯಿಂದಾಗಿ ಆರೋಗ್ಯಕರ ಜೀವನ ಶೈಲಿಯನ್ನು ಮರೆಯುತ್ತಿದ್ದೇವೆ. ಮೊದಲಿನ ಕಾಲದಲ್ಲಿ ಹೇಗಿತ್ತು ಎಂದರೆ, ಹಬ್ಬ ಸಮಾರಂಭಗಳು ಬಂದಾಗ ಮನೆಯವರೆಲ್ಲ ಸೇರಿ ಬಟ್ಟೆ ಅಂಗಡಿಗೆ ಹೋಗಿ ಹೊಸ ಬಟ್ಟೆಯನ್ನು ತೆಗೆದುಕೊಳ್ಳುತ್ತಿದ್ದರು. ಆದರೆ ಇವಾಗ ಏನಾಗಿ ಬಿಟ್ಟಿದೆ ಎಂದರೆ, ಆಧುನಿಕತೆ ಎಂಬುದು ಜನ್ಮ ತಾಳಿದ್ದು ಮೊಬೈಲ್ನಲ್ಲಿ ತಮಗಿಷ್ಟವಾದ ಬಟ್ಟೆಗಳನ್ನು ಇಷ್ಟ ಬಂದ ಸಮಯದಲ್ಲಿ ತೆಗೆದುಕೊಳ್ಳುತ್ತಿದ್ದಾರೆ. ಇಂದು ಹಳ್ಳಿಗಳಲ್ಲಿ ವಾಸಿಸುವವರು ಆಧುನಿಕತೆ ಮಾರು ಹೋಗಿದ್ದಾರೆ ಎಂಬುದು ತಿಳಿಯಬಹುದು. ಆರೋಗ್ಯಕರ ಜೀವನ ಶೈಲಿ ಎಂಬುದು ಪರಿಸರದ ವಾತಾವರಣದ ಜೊತೆ ಕ್ಷಣ ಕಳೆಯುವುದು. ಮನೆಯ ವಾತಾವರಣದಲ್ಲಿ ಆಕಾಶ ನೋಡುವುದು, ನಡೆದುಕೊಂಡು ಹೋಗುವುದು, ಬೆಳಗ್ಗೆ ಬೇಗ ಎದ್ದು ವ್ಯಾಯಾಮ ಮಾಡುವುದು, ಪಕ್ಷಿಗಳ ಸ್ವರಗಳು ಕೇಳುವುದು ಆರೋಗ್ಯಕರ ಜೀವನ ಶೈಲಿಯಾಗಿದೆ. ಈಗಿನ ಕಾಲದ ಬದುಕಿನಲ್ಲಿ ಏನಾಗುತ್ತಿದೆ ಎಂದರೆ, ನಾವು ಬೆಳಗ್ಗೆ ಏಳುವುದು ತಡವಾಗಿ, ಎದ್ದು ಹಾಸಿಗೆಯಲ್ಲಿ ಮೊಬೈಲ್ ನೋಡಿಕೊಂಡು ಅದರಲ್ಲಿ ಕಳೆದು ಹೋಗುತ್ತೇವೆ. ಬೇಕಾ ಬೇಡ ಎನ್ನುವ ಹಾಗೆ ನಮ್ಮ ದಿನವನ್ನು ಪ್ರಾರಂಭ ಮಾಡುತ್ತೇವೆ. ಹಾಗೆ ಯಾಂತ್ರಿಕವಾಗಿ ಕೆಲಸವನ್ನು ಮಾಡುತ್ತೇವೆ. ಹೇಗೋ ಮಲಗುವುದು ಲೇಟು, ಮಲಗುವಾಗಲೂ ನಾವು ಕೇವಲ ಮೊಬೈಲ್ ನೋಡಿ ಮಲಗುತ್ತೇವೆ. ಇದು ಒಂದು ರೀತಿಯಾಗಿ ನಮ್ಮ ಅನಾರೋಗ್ಯಕ್ಕೆ ಮುಖ್ಯ ಕಾರಣವಾಗುತ್ತದೆ. ನಮ್ಮ ಮನೆಯವರ ಜೊತೆ ಕ್ಷಣ ಕಳೆಯುವುದಿಲ್ಲ. ಮನೆ ಮಂದಿ ಸೇರಿ ಜತೆಗೂಡಿ ಊಟ ಮಾಡುವುದು ಕೂಡ ಇಲ್ಲ. ಈಗ ಹೇಗಾಗಿದೆ ಅಂದರೆ, ಒಟ್ಟಿಗೆ ಕೂತುಕೊಂಡು ಊಟಕ್ಕೆ ಕರೆದರೂ ಹೋಗದಂಥ ಪರಿಸ್ಥಿತಿ ಈ ಮೊಬೈಲ್ ಮಾಡಿಬಿಟ್ಟಿದೆ. ಇವಾಗ ಒಬ್ಬರೊಬ್ಬರ ಊಟದ ಸಮಯ ಬೇರೆ ಬೇರೆ ಆಗಿದೆ. ಹಾಗಾಗಿ ಈಗೀಗ ಎಲ್ಲರಲ್ಲಿಯೂ ಸಾಮರಸ್ಯದ ಜೀವನ ಕಡಿಮೆಯಾಗುತ್ತದೆ. ನಾವು ಆಧುನಿಕತೆಯಲ್ಲಿ ಎಷ್ಟೇ ಮುಂದುವರಿದರೂ ಈ ರೀತಿಯ ಸಣ್ಣ ಸಣ್ಣ ಖುಷಿಯ ಕ್ಷಣಗಳನ್ನು ಕಳೆದುಕೊಳ್ಳಬಾರದು. ನಮ್ಮ ದಿನದ ಸಮಯವನ್ನು ಹೊಸ ಹೊಸ ವಿಚಾರದ ಬಗ್ಗೆ ತಿಳಿಯಲು ಶುರು ಮಾಡಬೇಕು. ಹಾಗೆಯೇ ಒಳ್ಳೆಯ ಆಹಾರ ಕ್ರಮಗಳನ್ನು ನಮ್ಮ ದಿನನಿತ್ಯ ಜೀವನದಲ್ಲಿ ರೂಪಿಸಿಕೊಳ್ಳಬೇಕು. ಹಾಗೆಯೇ ಪ್ರಕೃತಿಯ ಜೊತೆ ಒಡನಾಟ ಮಾಡಬೇಕು. ಆರೋಗ್ಯಕರವಾಗಲು ನಮ್ಮ ಮನೆಯವರ ಜೊತೆ ಒಳ್ಳೆಯ ಕ್ಷಣಗಳನ್ನು ಕಳೆಯಬೇಕು. ಮನೆಯವರ ಜೊತೆ ಕಷ್ಟ ಸುಖ ಹಂಚಿಕೊಳ್ಳಬೇಕು. ಹಾಗೆಯೇ ಮನೋರಂಜನೆಯಿಂದ ಕೂಡಿರಬೇಕು. ಈ ರೀತಿಯಾದಂತಹ ಸಂಸ್ಕೃತಿ ಎಂಬುದು ಹಳ್ಳಿಗಳಲ್ಲಿ ಸ್ವಲ್ಪವಾದರೂ ಉಳಿದುಕೊಂಡಿದೆ. ಆದರೆ ಈಗಲೂ ಕೆಲವರು ಈ ಸಂಸ್ಕೃತಿಗಳನ್ನು ಮರೆತು ಆಧುನಿಕರಾಗಲು ಹೋಗುತ್ತಿದ್ದಾರೆ. ಆದರೆ ಆಧುನಿಕರಾಗಬೇಕು, ನಮ್ಮ ಸಂಸ್ಕೃತಿ ಸಂಪ್ರದಾಯ ಜೀವನ ಶೈಲಿಗಳನ್ನು ತೊರೆದು ಅಲ್ಲ, ಈ ರೀತಿಯಾದ ಸುಂದರ ಭಾವನೆಗಳನ್ನು ಮರೆತು ಕೂಡ ಅಲ್ಲ. ನಮ್ಮ ಜೀವನವನ್ನು ಆರೋಗ್ಯಕರವಾಗಿ ನಮ್ಮಿಂದಲೇ ಸಾಧ್ಯವಿದೆ. ಅದನ್ನು ಬಿಟ್ಟು ನಾವು ಬೇರೆಯಲ್ಲಿ ಹುಡುಕಬಾರದು. ನಮ್ಮ ದಿನಾಚರಣೆಯನ್ನು ಸ್ವಲ್ಪವಾದರೂ ಬದಲಾಯಿಸಿಕೊಳ್ಳಬೇಕು. ಯಾವಾಗಲೂ ಒಂದೇ ರೀತಿಯಿಂದ ಬದುಕದೆ ನಮ್ಮಲ್ಲಿ ಹವ್ಯಾಸಗಳನ್ನು ರೂಪಿಸಿಕೊಳ್ಳಬೇಕು. ಅಂದರೆ ಆಡುವುದು, ಬರೆಯುವುದು, ಪುಸ್ತಕ ಓದುವುದು, ಮನೆಯವರ ಜೊತೆ ಕ್ಷಣ ಕಲಿಯುವುದರಿಂದ ನಮ್ಮ ಜೀವನ ಶೈಲಿ ಕೂಡ ಅದ್ಭುತವಾಗಿರುತ್ತದೆ. ಲೈಫ್ ಸ್ಟೈಲ್ ಎನ್ನುವಂಥದ್ದು ದಿನೇ ದಿನೇ ಬದಲಾಗುತ್ತಾ ಹೋಗುತ್ತಿದೆ. ಪ್ರತಿದಿನ ಬದಲಾವಣೆಯಾಗುತ್ತಿದೆ. ಈಗಿನ ಕಾಲದಲ್ಲಿ ಬದಲಾವಣೆಯಾಗಬೇಕು. ಆದರೆ ನಾವು ನಡೆದು ಬಂದ ಹಾದಿಯನ್ನು ಮರೆಯಬಾರದಲ್ಲವೇ? ಉದಾಹರಣೆಗೆ, ಒಂದು ಮರ ಬೆಳೆದು ನಿಂತ ಮೇಲೆ ತನ್ನ ಬೇರನ್ನು ಮರೆತರೆ ಆ ಮರ ಉಳಿಯಲು ಸಾಧ್ಯವಿಲ್ಲ. ಹಾಗೆಯೇ ನಾವು ಪೇಟೆಯಲ್ಲಿದ್ದ ಮಾತ್ರಕ್ಕೆ ಹಳ್ಳಿಯ ಜೀವನವನ್ನು ಮರೆಯುವುದು ಸರಿಯೇ? ಅಲ್ಲಿ ಕಳೆದ ಕ್ಷಣಗಳನ್ನು
ಪೇಟೆಯಲ್ಲಿದ್ದಾಗ ನೆನಪಿಸಿಕೊಂಡಾದರೂ ಅನುಭವವನ್ನು ಮೆಲುಕು ಹಾಕುತ್ತಿರಬೇಕು.